ಸ್ಕ್ರಾಪ್ಗಳಿಂದ ಬಂತು ಕೋಟಿ ಕೋಟಿ ಹಣ. ಇಸ್ರೋದ 2 ಚಂದ್ರಯಾನ ಮಾಡಬಹುದು. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಇಸ್ರೋದಲ್ಲಿ ಸ್ಕ್ರಾಪ್ಗಳನ್ನ ಮಾರಿ ದುಡ್ಡನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಚಂದ್ರಯಾನ 3 ಇತ್ತಲ್ಲ, ಚಂದ್ರಯಾನ 3 ಕಳಿಸಲಾಗಿತ್ತಲ್ಲ, ಆ ತರಹದ ಎರಡೆರಡು ಚಂದ್ರಯಾನವನ್ನ ಈ ಸ್ಕ್ರಾಪ್ ದುಡ್ಡಲ್ಲಿ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಸ್ಕೆಚ್ ಹಾಕಿದೆ. ಹಾಗೆ ಸ್ಕ್ರಾಪ್ ಗಳನ್ನ ಮಾರಾಟ ಕೂಡ ಮಾಡಿದೆ. ಚಂದ್ರಯಾನ 3ರ ಅಮೌಂಟ್ ಎಷ್ಟಾಗಿದೆ ಗೊತ್ತಾ? 600 ಕೋಟಿ ರೂಪಾಯಿ ಖರ್ಚಾಗಿದೆ. ಹಾಗಾದ್ರೆ ಎರಡೆರಡು ಚಂದ್ರಯಾನವನ್ನ ಮಾಡುವಷ್ಟು ದುಡ್ಡು ಈ ಸ್ಕ್ರಾಪ್ ಇಂದ ಬರ್ತಾ ಇದೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ ಸ್ಕ್ರಾಪ್ ಅಂತ ಬಿಸಾಡಲಾಗಿದೆ ಈ ಚಂದ್ರಯಾನದ ಸಮಯದಲ್ಲಿ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಮೋದಿ ಸರ್ಕಾರ ಈಗ ಸ್ಕ್ರಾಪ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಕೋಟಿ ಕೋಟಿ ಗಟ್ಟಲೆಯಷ್ಟು ದುಡ್ಡನ್ನ ಬಾಚ್ತಾ ಇರೋದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾದ್ರೆ ಏನದು ಸುದ್ದಿ? ಇಲ್ಲಿದೆ ನೋಡಿ ಮಾಹಿತಿ. ಭಾರತದ ಯಶಸ್ವಿ ಚಂದ್ರಯಾನ 3 ಮಿಷನ್ಗೆ ಸುಮಾರು 600 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿತ್ತು. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಇಂಥ 2 ಚಂದ್ರಯಾನ 3 ಯೋಜನೆಗಳನ್ನ ಮಾಡಲು ಸಾಧ್ಯವಾದಷ್ಟು ಹಣವನ್ನ ಸ್ಕ್ರಾಪ್ಗಳ ಮಾರಾಟ ಮಾಡುವ ಮೂಲಕ ಸಂಪಾದನೆ ಮಾಡಿದೆ. ಕೇಂದ್ರ ಸರ್ಕಾರದ ಸಚಿವಾಲಯದಲ್ಲಿ ಅಂದಾಜು 96 ಲಕ್ಷಕ್ಕೂ ಅಧಿಕ ಅಗತ್ಯವಿಲ್ಲದ ಫ್ಲೈಟ್ಗಳು, ಹಾಳಾಗಿರುವ ಕಚೇರಿಯ ಉಪಕರಣಗಳು ಹಾಗೂ ಬಳಕೆಯಲ್ಲಿದ್ದ ಅಥವಾ ಬಳಕೆಯಲ್ಲಿ ಇಲ್ಲದ ವಾಹನಗಳನ್ನು ಮಾರಾಟ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಮತ್ತೊಂದು ಬರೋಬ್ಬರಿ 1163 ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡಿದೆ. 2021ರಿಂದ ಸ್ಕ್ರಾಪ್ಗಳಿಗೆ ಹಾಕಲಾಗಿದ್ದ ಎಲ್ಲಾ ವಸ್ತುಗಳ ಮಾರಾಟ ಮಾಡಿದ್ದರಿಂದ ಈ ಹಣ ಸಂಪಾದನೆ ಮಾಡಲಾಗಿದೆ. ಈ ವರ್ಷ ಅಕ್ಟೋಬರ್ನಲ್ಲಿ 1 ತಿಂಗಳು ಇಂಥ ಅಗತ್ಯವಿಲ್ಲದ ವಸ್ತುಗಳನ್ನ ಮಾರಾಟ ಮಾಡುವ ಅಭಿಯಾನವನ್ನ ನಡೆಸಲಾಗಿತ್ತು. ಇದರಿಂದ 557 ಕೋಟಿ ರೂಪಾಯಿ ಸಂಪಾದನೆ ಮಾಡಿತ್ತು. ಸರ್ಕಾರಿ ಕಚೇರಿಯಲ್ಲಿ 335 ಲಕ್ಷ ಚದರ ಅಡಿ ಜಾಗ ಖಾಲಿ. ಅಕ್ಟೋಬರ್ 2021ರಿಂದ ಕೇಂದ್ರ ಸರ್ಕಾರಿ ಕಚೇರಿಗಳಿಂದ 96 ಲಕ್ಷ ಭೌತಿಕ ಕಡತಗಳನ್ನ ತೆಗೆದುಹಾಕಲಾಗಿದೆ. ಜಂಗ್ ಅನ್ನ ತೆಗೆದುಹಾಕಿದ್ದರಿಂದ ಸರ್ಕಾರಿ ಕಚೇರಿಯಲ್ಲಿ ಸುಮಾರು 355 ಲಕ್ಷ ಚದರ ಅಡಿ ಜಾಗದಲ್ಲಿ ಖಾಲಿ ಮಾಡಲಾಗಿದೆ. ಇದರಿಂದಾಗಿ ಕಚೇರಿಯಲ್ಲಿ ಕಾರಿಡಾರ್ಗಳನ್ನ ಸ್ವಚ್ಛಗೊಳಿಸಲಾಗಿದೆ. ಖಾಲಿ ಜಾಗವನ್ನ ಮನರಂಜನಾ ಕೇಂದ್ರಗಳು ಮತ್ತು ಇತರ ಉದ್ದೇಶಗಳಿಗೆ ಬಳಕೆ ಮಾಡಲಾಗ್ತಾ ಇದೆ. ರಷ್ಯಾದ ವಿಫಲ ಚಂದ್ರಯಾನದ ವೆಚ್ಚ 16,000 ಕೋಟಿ ರೂಪಾಯಿ ಎಂದು ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವರು ಆಗಿರುವಂತಹ ಜಿತೇಂದ್ರ ಸಿಂಗ್ ಅವರು ಹೇಳಿದ್ರು. ಭಾರತದ ಚಂದ್ರಯಾನ 3 ಮಿಷನ್ ವೆಚ್ಚ ಸುಮಾರು 600 ಕೋಟಿ ರೂಪಾಯಿ ಆಗಿದೆ. ಚಂದ್ರ ಮತ್ತು ಬಾಹ್ಯಾಕಾಶ ಯಾತ್ರೆಯನ್ನ ಆಧರಿಸಿದ ಬಾಲಿವುಡ್ ಚಿತ್ರಗಳು 600 ಕೋಟಿಗಳಿಗೂ ಅಧಿಕ ವೆಚ್ಚವಾಗುತ್ತೆ. ಇದೇ ಅಂದಾಜಿನಲ್ಲಿ ಹೇಳಲಾಗಿದೆ. ಎರಡೆರಡು ಚಂದ್ರಯಾನ 3ಕ್ಕೆ ಯೋಜನೆ ಆಗುವಷ್ಟು ಹಣವನ್ನ ಭಾರತ ಸ್ಕ್ರಾಪ್ಗಳನ್ನ ಮಾರಾಟ ಮಾಡಿ ಸಂಪಾದನೆಯನ್ನ ಮಾಡಿದೆ. ಸ್ಕ್ರಾಪ್ ಮಾರಾಟದಿಂದ ಯಾವ ಸಚಿವಾಲಯ ಎಷ್ಟು ಗಳಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಕೇಂದ್ರ ಸರ್ಕಾರವು 2023ರಲ್ಲಿ ಸ್ಕ್ರಾಪ್ ಅನ್ನ ಮಾರಾಟ ಮಾಡುವ ಮೂಲಕ 556 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ರೈಲ್ವೆ ಸಚಿವಾಲಯವು ಹೆಚ್ಚು ಗಳಿಕೆ ಮಾಡಿದೆ. ಇದರ ಸುಮಾರು 2025 ಕೋಟಿ ಮೌಲ್ಯದ ಸ್ಕ್ರಾಪ್ ಅನ್ನ ಮಾರಾಟ ಮಾಡಲಾಗಿದೆ. ಇನ್ನು ಸ್ಕ್ರಾಪ್ನಿಂದ ಹಣ ಗಳಿಸಿದ ಇತರ ಪ್ರಮುಖ ಸಚಿವಾಲಯಗಳು ಎಂದರೆ ರಕ್ಷಣಾ ಸಚಿವಾಲಯ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮತ್ತು ಕಲ್ಲಿದ್ದಲು ಸಚಿವಾಲಯ. ಈ ವರ್ಷ ಒಟ್ಟು 164 ಲಕ್ಷ ಚದರ ಅಡಿ ಜಾಗವನ್ನ ಸ್ಕ್ರಾಪ್ ತೆಗೆಯುವ ಮೂಲಕ ತೆರವು ಮಾಡಲಾಗಿದೆ. ಕಲ್ಲಿದ್ದಲು ಸಚಿವಾಲಯದಲ್ಲಿ ಗರಿಷ್ಠ 66 ಲಕ್ಷ ಚದರ ಅಡಿ ಮತ್ತು ಭಾರಿ ಕೈಗಾರಿಕೆ ಸಚಿವಾಲಯದಲ್ಲಿ 21 ಲಕ್ಷ ಚದರ ಅಡಿ ಜಾಗವನ್ನ ಖಾಲಿ ಮಾಡಲಾಗಿದೆ. ನಂತರ ರಕ್ಷಣಾ ಸಚಿವಾಲಯದಲ್ಲಿ 19 ಲಕ್ಷ ಚದರ ಅಡಿ ಜಾಗವನ್ನ ಖಾಲಿ ಮಾಡಲಾಗಿದೆ. 2023ರಲ್ಲಿ ಸುಮಾರು 24 ಲಕ್ಷ ಫೈಲ್ಗಳನ್ನ ಸ್ಕ್ರಾಪ್ಗೆ ಹಾಕಲಾಗಿದೆ. ವಿದೇಶಾಂಗ ನ್ಯಾಯಾಲಯಗಳ ಸಚಿವಾಲಯದಲ್ಲಿ ಗರಿಷ್ಠ ಸಂಖ್ಯೆಯ ಫೈಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ತರವಾಹ್ಯ ಸೇನಾ ವ್ಯವಹಾರಗಳ ಇಲಾಖೆಯಲ್ಲಿ ಕಡತಗಳನ್ನು ತೆರೆಯಲಾಗಿದೆ. ಸ್ವಚ್ಛತಾ ಅಭಿಯಾನದ ಪ್ರಭಾವದಿಂದ ಸರ್ಕಾರದಲ್ಲಿ ಒಟ್ಟಾರೆಯಾಗಿ ಈ ಫೈಲ್ ಅಳವಡಿಕೆ ಪ್ರಮಾಣವು ಸುಮಾರು 96% ತಲುಪಿದೆ. ಇದೆಷ್ಟೇ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.